ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಆರಾಮಾಗಿದ್ದೀರಾ, ಚೆನ್ನಾಗಿದ್ದೀರಾ ಎಂಬುದಾಗಿ ನಾವು ಬಯಸ್ತೇವೆ. ನೀವೆಲ್ಲರೂ ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ ನೀವು ಬೆಳೆದು ಬರ್ತಾ ಇದ್ದೀರಾ, ದೇವರಿಗೆ ಒಂದು ಫಲವನ್ನು ಕೊಡ್ತಾ ಇದ್ದೀರಾ ಎಂಬುದಾಗಿ ನಾವು ನೆನೆಸಿ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ. ಬನ್ನಿ ಪ್ರೇರೆ, ಈ ಒಂದು ಸಮಯದಲ್ಲಿ ನಮ್ಮ ಕಣ್ಣುಗಳನ್ನು ನಾವು ಮುಚ್ಚಿಕೊಂಡವರಾಗಿ, ನಾವು ಇರುವಂಥ ಸ್ಥಳದಲ್ಲಿಯೇ ದೇವರ ಪ್ರಸನ್ನತೆಯನ್ನು ನಮ್ಮ ಮಧ್ಯದಲ್ಲಿ ಬರಮಾಡಿಕೊಂಡವರಾಗಿ ಆತನ ಮುಖ ದರ್ಶನವನ್ನು ಈ ಒಂದು ಸಮಯದಲ್ಲಿ ನಾವು ಎದುರು ನೋಡುತ್ತಾ ಆತನ ನಾವು ಸ್ತುತಿ ಮಾಡೋಣ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಮಹಿಮೆ ನಿಮಗಯ್ಯ, ಮಹತ್ವ ನಿಮಗಯ್ಯ, ಮಹಿಮೆ ನಿಮಗಯ್ಯ, ಮಹತ್ವ ನಿಮಗಯ್ಯ. ಘನವು ಸ್ತುತಿಯು ಸ್ತೋತ್ರವು ಎಂದೆಂದು ನಿಮಗಯ್ಯ. ಈ ಮುಂಚಾನೆ ವೇಳೆಯಲ್ಲಿ ಘನವು ಸ್ತುತಿಯು ಸ್ತೋತ್ರವು ಎಂದೆಂದು ನಿಮಗಯ್ಯ. ಆರಾಧನೆ 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 ನನ್ನಾಪ್ತ ಯೇಸುವಿಗೆ, ನನ್ನಾಪ್ತ ಯೇಸುವಿಗೆ. ಮಹಿಮೆ ನಿಮಗಯ್ಯ. ಅತಿ ಶ್ರೇಷ್ಠವಾದ ನಿಮ್ಮ ರಕ್ತದಿಂದ ನನ್ನನ್ನು ಬಿಡಿಸಿದೆ. ಅತಿ ಶ್ರೇಷ್ಠವಾದ ನಿಮ್ಮ ರಕ್ತದಿಂದ ನನ್ನನ್ನು ಬಿಡಿಸಿದೆ. ಅರಸರಾಗಿ ಯಾಜಕರಾಗಿ ನಿಮಗೆಂದು ಆರಿಸಿದೆ. ಅರಸರಾಗಿ ಯಾಜಕರಾಗಿ ನಿಮಗೆಂದು ಆರಿಸಿದೆ. ಮಹಿಮೆ ನಿಮಗಯ್ಯ, ಮಹತ್ವ ನಿಮಗಯ್ಯ, ಮಹಿಮೆ ನಿಮಗಯ್ಯ, ಮಹತ್ವ ನಿಮಗಯ್ಯ. ಘನವು ಸ್ತುತಿಯು ಸ್ತೋತ್ರವು ಎಂದೆಂದು ನಿಮಗಯ್ಯ. ಘನವು ಸ್ತುತಿಯು ಸ್ತೋತ್ರವು ಎಂದೆಂದು ನಿಮಗಯ್ಯ. ನಮ್ಮ ಕೈಗಳನ್ನೆತ್ತಿ ಹೇಳೋಣ. ಆರಾಧನೆ 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 ನನ್ನಾಪ್ತ ಯೇಸುವಿಗೆ, ನನ್ನಾಪ್ತ ಯೇಸುವಿಗೆ. ಮಹಿಮೆ ನಿಮಗಯ್ಯ, ಮಹತ್ವ ನಿಮಗಯ್ಯ. ಘನವು ಸ್ತುತಿಯು ಸ್ತೋತ್ರವು ಎಂದೆಂದು ನಿಮಗಯ್ಯ. ಘನವು ಸ್ತುತಿಯು ಸ್ತೋತ್ರವು ಎಂದೆಂದು ನಿಮಗಯ್ಯ. ಹೌದು ಕರ್ತನೆ, ಒಂದು ಮುಂಚಾನ ವೇಳೆಯಲ್ಲಿ
ಎಲ್ಲ ಮಹಿಮೆಯು, ಎಲ್ಲ ಘನತೆಯು, ಎಲ್ಲ ಗೌರವವು, ಎಲ್ಲ ಕೊಂಡಾಟವು ಸ್ವಾಮಿ ದೇವರೇ ನಿಮಗೆ ಮಾತ್ರ ನಾವು ಸಲ್ಲಿಸುವವರಾಗಿದ್ದೇವೆ ಕರ್ತನೆ. ದೇವರೇ ನಮ್ಮನ್ನು ಯಾಜಕರನ್ನಾಗಿ, ನಮ್ಮ ಅರಸುಗಳನ್ನಾಗಿ ಕರ್ತನೆ ನೀವು ಮಾಡಿಕೊಂಡಿರುವುದಕ್ಕಾಗಿ ದೇವರೇ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ದೇವರೇ ಮುಂದಿನ ಸಮಯದಲ್ಲಿ ನಿಮ್ಮ ವಾಕ್ಯವನ್ನು ನಾವು ಧ್ಯಾನಿಸುವಾಗ ಪರಿಶುದ್ಧಾತ್ಮ ದೇವರೇ ಈ ದಿನ ನಮಗೋಸ್ಕರ ಯಾವೊಂದು ವಾಕ್ಯವನ್ನು ಇಟ್ಟಿದ್ದೀರೋ ದೇವರೇ ನೀವು ಕರ್ತನೆ ಸ್ವಾಮಿ ನಮ್ಮೊಟ್ಟಿಗೆ ನೀವು ಮಾತನಾಡ್ರಿ ಅಪ್ಪ. ದೇವರೇ ಕೀರ್ತನೆ ಪುಸ್ತಕದಲ್ಲಿ ಓದಿಕೊಳ್ಳುವ ಹಾಗೆ ನಿಮ್ಮ ವಾಕ್ಯವು ನಮ್ಮ ದಾರಿಗೆ ದೀಪವು ಬೆಳಕು ಆಗಿದೆಯಲ್ಲ ಸ್ವಾಮಿ. ದೇವರೇ ನಮ್ಮನ್ನು ನೀವು ನಡೆಸಬೇಕಾಗಿ ನಾವು ಬೇಡ್ತಿದ್ದೇವಪ್ಪ. ಎಲ್ಲ ಘನಮಾನ ಮಹಿಮೆಯನ್ನು ನಿಮಗೆ ಮಾತ್ರ ಸಲ್ಲಿಸುತ್ತಾ ಯೇಸುವೇ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡು ಹೊಂದಿದ್ದೇವೆ ನಮ್ಮ ಪರಲೋಕದ ತಂದೆ. ಆಮೆನ್, ಆಮೆನ್. ಹಾಲೆಲೂಯ, ಹಾಲೆಲೂಯ. ಬನ್ನಿ ಪ್ರಿಯರೇ, ಈ ಒಂದು ಸಮಯದಲ್ಲಿ ಒಂದು ವಾಕ್ಯವನ್ನು ನಾವು ಓದಿಕೊಂಡವರಾಗಿ ದೇವರು ನಮಗೋಸ್ಕರ ಈ ಒಂದು ದಿನದಲ್ಲಿ ಯಾವ ಒಂದು ವಾಕ್ಯವನ್ನು ಇಟ್ಟಿದ್ದಾರೆ ಎಂಬುದಾಗಿ ನಾವು ದೇವರ ಹತ್ರ ನಾವು ಕೇಳಿಕೊಂಡವರಾಗಿ ಆತನ ಸ್ವರಕ್ಕೆ ನಾವು ಕಿವಿಗೊಡೋಣ. ಹಾಲೆಲೂಯ, ಹಾಲೆಲೂಯ. ಯೇಸುವೇ ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ ರಾಜ. 1 ಅರಸುಗಳು 3ನೇ ಅಧ್ಯಾಯ 4ನೇ ವಚನದಿಂದ ಪೂರ್ತಿಯಾಗಿ, 1 ಅರಸುಗಳು 3ನೇ ಅಧ್ಯಾಯದ 4ನೇ ವಚನದಿಂದ ಪೂರ್ತಿಯಾಗಿ ನಾವು ಓದಿಕೊಳ್ಳೋಣ. ನಾನು ಫುಲ್ಲು ವಾಕ್ಯವನ್ನು ಓದುವುದಿಲ್ಲ, ಅದರಲ್ಲಿ ಬರೆಯಲ್ಪಟ್ಟಂಥ ಮೇನ್ ಪಾಯಿಂಟ್ಸ್ಗಳನ್ನು ನಾನು ನಿಮಗೋಸ್ಕರ ನಾನು ಹೇಳ್ತೇನೆ ಪ್ರೇರೆ. 1 ಕಿಂಗ್ಸ್ ಚಾಪ್ಟರ್ 3 ವರ್ಸ್ 4. ಹಾಲೆಲೂಯ. ಅರಸನಾದಂಥ ಸೊಲೊಮೋನನು ದೇವರಿಗೋಸ್ಕರ ಒಂದು ಯಜ್ಞವೇದಿಯನ್ನು ಸಮರ್ಪಿಸುವುದಕ್ಕಾಗಿ ಹೋದಾಗ, ಯಜ್ಞವನ್ನು ಸಮರ್ಪಿಸಿದ ಆದ ಮೇಲೆ ರಾತ್ರಿಯಲ್ಲಿ ಅವನು ಮಲಗಿಕೊಂಡಾಗ ಅವನಿಗೆ ಒಂದು ಕನಸು ಬೀಳ್ತದೆ ಪ್ರಿಯರೇ. ಆ ಕನಸಿನಲ್ಲಿ ದೇವರು ಅವನ ಹತ್ರ ಬಂದು ಕೇಳ್ತಾರೆ, ನಾನು ನಿನಗೋಸ್ಕರ ಏನು ಮಾಡಲಿ, ನಾನು ನಿನಗೆ ಯಾವ ಒಂದು ವರವನ್ನು ಕೊಡಬೇಕು ಎಂಬುದಾಗಿ, ನಿನ್ನ ಒಂದು ಬೇಡಿಕೆ ಏನಿದೆ ಎಂಬುದಾಗಿ ದೇವರು ಸೊಲೊಮೋನನ ಹತ್ರ ಕೇಳುವಾಗ ಸೊಲೊಮೋನನು ಹೇಳ್ತಾನೆ, ಅವನು ದೇವರೇ ನನಗೆ ಜ್ಞಾನವನ್ನು ಕೊಡು. 6ನೇ ವಚನದಲ್ಲಿ 7ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ನನ್ನ ದೇವರಾದ ಯೆಹೋವನೇ, ನನ್ನ ತಂದೆಗೆ ಬದಲಾಗಿ ನಿನ್ನಿಂದ ಅರಸನಾಗಿ ನೇಮಿಸಲ್ಪಟ್ಟ ನಿನ್ನ ಸೇವಕನಾದ ನಾನು ಇನ್ನು ಚಿಕ್ಕವನು, ವ್ಯವಹಾರ ಜ್ಞಾನವಿಲ್ಲದವನು, ನಿನ್ನ ಸೇವಕನಾದ ನಾನು ಲೆಕ್ಕಿಸಲಾಗದಂಥ ಮಹಾ ಜನಾಂಗವಾಗಿರುವ ನಿನ್ನ ಸ್ವಕೀಯ ಪ್ರಜೆಯ ಮಧ್ಯದಲ್ಲಿದ್ದೇನೆ. ಆದ್ದರಿಂದ ಅದನ್ನು ಆಳುವುದಕ್ಕೂ ನ್ಯಾಯಗಳನ್ನು ಕಂಡು ಹಿಡಿಯುವುದಕ್ಕೂ ನನಗೆ ವಿವೇಕವನ್ನು ದಯಪಾಲಿಸು. ಅವನು ದೇವರ ಹತ್ರ ಕೇಳ್ತಾ ಇದ್ದಾನೆ, ದೇವರೇ ಈ ಒಂದು ಇಸ್ರೇಲ್ ಜನರನ್ನು ನನಗೆ ಆಳುವುದಕ್ಕಾಗಿ, ಇವರ ಜೊತೆಯಲ್ಲಿ ನಾನು ವ್ಯವಹರಿಸುವುದಕ್ಕಾಗಿ, ಇವರಿಗೆ ಸರಿಯಾದಂಥ ನ್ಯಾಯವನ್ನು ಕೊಡುವುದಕ್ಕಾಗಿ ನನಗೆ ಜ್ಞಾನದ ಅವಶ್ಯಕತೆ ಇದೆ, ನನಗೆ ಜ್ಞಾನವನ್ನು ಕೊಡು ಎಂಬುದಾಗಿ ದೇವರ ಹತ್ರ ಕೇಳ್ತಾ ಇದ್ದಾನೆ ಪ್ರಿಯರೇ. ಹಾಲೆಲೂಯ. ಮುಂದಿನ ವಾಕ್ಯದಲ್ಲಿ ನಾವು ಓದಿಕೊಳ್ಳುತ್ತೇವೆ, ದೇವರು ಅವನಿಗೆ ಹೇಳ್ತಾರೆ 11ನೇ ವಚನದಿಂದ, ಆತನು ಅವನಿಗೆ, ನೀನು ನಿನಗೋಸ್ಕರ ದೀರ್ಘಾಯುಷ್ಯವನ್ನಾಗಲಿ ಐಶ್ವರ್ಯವನ್ನಾಗಲಿ ವೈರಿಗಳ ಪ್ರಾಣವನ್ನಾಗಲಿ ಕೇಳಿಕೊಳ್ಳದೆ ನ್ಯಾಯ ನಿರ್ಣಯಿಸುವುದಕ್ಕೋಸ್ಕರ ವಿವೇಕವನ್ನು ನೀನು ಬೇಡಿಕೊಂಡಿದ್ದರಿಂದ ನಿನ್ನ ಬಿನ್ನಹವನ್ನು ನೆರವೇರಿಸುತ್ತೇನೆ. ನೋಡು, ನಿನಗೆ ಜ್ಞಾನವನ್ನು ವಿವೇಕವನ್ನು ಅನುಗ್ರಹಿಸಿದ್ದೇನೆ. ನಿನ್ನಂಥ ಜ್ಞಾನಿಯು ಮುಂಚೆ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ. ಹಾಲೆಲೂಯ. ಸೊಲೊಮೋನನಿಗೆ ಎಂಥ ಒಂದು ಸೌಭಾಗ್ಯ ನೋಡ್ರಿ. ಅವನು ದೇವರ ಹತ್ರ ಒಂದು ಬಿನ್ನಹವನ್ನು ಇಡ್ತಾ ಇದ್ದಾನೆ, ದೇವರೇ ನನಗೆ ಜ್ಞಾನವನ್ನು ಕೊಡು ಎಂಬುದಾಗಿ. ದೇವರು ಆ ಒಂದು ಪ್ರಾರ್ಥನೆಯನ್ನು ಮೆಚ್ಚಿಕೊಂಡು ದೇವರು ಹೇಳ್ತಾ ಇದ್ದಾರೆ, ನೀನು ವೈರಿಗಳ ಪ್ರಾಣವನ್ನಾಗಲಿ ದೀರ್ಘಾಯುಷ್ಯವನ್ನಾಗಲಿ ನೀನು ಕೇಳಿಕೊಳ್ಳಲಿಲ್ಲ, ಆದರೆ ಈ ಒಂದು ಜನರನ್ನು ನಡೆಸುವುದಕ್ಕಾಗಿ ನೀನು ಜ್ಞಾನವನ್ನು ಕೇಳಿಕೊಂಡು ಎಂಬುದಾಗಿ. ಹಾಲೆಲೂಯ. ದೇವರು ಅವನ ಒಂದು ಪ್ರಾರ್ಥನೆಯನ್ನು ಮೆಚ್ಚಿಕೊಂಡವರಾಗಿ ದೇವರು ಅವನಿಗೆ ಜ್ಞಾನವನ್ನು ದಯಪಾಲಿಸ್ತಾ ಇದ್ದಾರೆ ಪ್ರೇರೆ. ಈ ಲೋಕದಲ್ಲಿ 2 ತೆರವಾದಂಥ ಜ್ಞಾನ ಇರ್ತದೆ ನಮಗೆ, ಈ ಲೋಕದ ಜ್ಞಾನ ಮತ್ತು ಪರಲೋಕದ ಜ್ಞಾನ. ಈ ಲೋಕದ ಜ್ಞಾನಕ್ಕಿಂತಲೂ ನಮಗೆ ಹೆಚ್ಚಾಗಿ ಪರಲೋಕದ ಜ್ಞಾನ ಬೇಕಾಗಿದೆ ಪ್ರೇರೆ. ಯಾರ ಹತ್ರನಾದ್ರೂ ಯಾವ ರೀತಿಯಲ್ಲಿ ನಾವು ವ್ಯವಹರಿಸಬೇಕು ಎಂಬುದಾಗಿರುವುದಾಗಿದ್ರೆ, ಯಾವುದರ ಕೆಲಸದಲ್ಲಿ ನಾವು ಕೈ ಹಾಕಬೇಕು ಎನ್ನುವುದಾಗಿದ್ರೆ, ಸೇವೆಯನ್ನ ಮಾಡುವುದಕ್ಕೆ ನಮಗೆ ದೇವರ ಒಂದು ಜ್ಞಾನ, ಪರಲೋಕದ ಜ್ಞಾನ ನಮಗೆ ಬೇಕಾಗಿದೆ ಪ್ರಿಯರೇ. ಆ ಒಂದು ಜ್ಞಾನವನ್ನು ಸೊಲೊಮೋನನು ಕೇಳಿಕೊಳ್ತಾ ಇದ್ದಾನೆ. ಅವನಿಗಿಂತ ಮುಂಚೆಯೂ ಇರಲಿಲ್ಲ, ಇನ್ನು ಮುಂದೆಯೂ ನಿನ್ನಂಥ ಜ್ಞಾನವಂತನು ಇರುವುದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಮುಂದಿನ ವಚನದಲ್ಲಿ ನಾವು ಓದಿಕೊಳ್ಳುವಾಗ 16ನೇ ವಚನದಿಂದ ಮುಂದೆ ಬರೆಯಲ್ಪಟ್ಟಿದೆ,
ಇಬ್ಬರು ಸೂಳಗಿತ್ತಿಯರು ಸೊಲೊಮೋನನ ಹತ್ತಿರ, ಅರಸನಾದಂಥ ಸೊಲೊಮೋನನ ಹತ್ತಿರ ಬಂದಾಗ ಅವರು ಇಬ್ಬರಿಗೂ ಒಂದು ದಿನದಲ್ಲೇ ಅವ್ರಿಗೆ ಡೆಲಿವರಿ ಆಗಿರ್ತದೆ. ಇಬ್ಬರಿಗೂ ಗಂಡು ಮಕ್ಕಳು ಹುಟ್ಟಿರ್ತಾರೆ. ಒಂದು ದಿನ ಏನು ಮಾಡ್ತಾಳೆ, ಒಬ್ಬಳು ಮಲಗಿಕೊಂಡಂಥ ಆಳವಾದಂಥ ನಿದ್ರೆಯಲ್ಲಿ ಮಗುವಿನ ಮೇಲೆ ಹೊರಗಿಕೊಂಡಾಗ ಆ ಮಗು ತೀರಿ ಹೋಗ್ತದೆ ಪ್ರಿಯರೇ. ಆದರೆ ಆ ಒಂದು ಮಗು ತೀರಿ ಹೋದಂತನ್ನ ಆ ತಾಯಿ ತಿಳಿದುಕೊಂಡು ಪಕ್ಕದಲ್ಲಿ ಇರುವಂಥ ಆ ಒಂದು ಸ್ತ್ರೀಯ, ಒಂದೇ ಮನೆಯಲ್ಲಿ ಇಬ್ಬರು ಇರ್ತಾರೆ ಸ್ತ್ರೀಯರು. ಆ ಒಂದು ಸಮಯದಲ್ಲಿ ಒಂದು ಮಗು ತನ್ನ ಮಗು ತೀರಿ ಹೋದದ್ದನ್ನು ತಿಳಿದುಕೊಂಡು ಆ ಮಗು ಬದುಕಿದಂಥ ಮಗುವಿನ ತಾಯಿ ಹತ್ರ ಹೋಗ್ಬಿಟ್ಟು ಮಗು ಬದುಕಿದಂಥ ಮಗುವನ್ನು ತೆಗೆದುಕೊಂಡು ಸತ್ತಂಥ ಮಗುವನ್ನು ಅವಳ ಪಕ್ಕದಲ್ಲಿ ಮಲಗಿಸ್ತಾರೆ ಪ್ರಿಯರೇ. ಹಾಲೆಲೂಯ. ಹಾಗೆ ಮುಂದುವರೆದು ಮಾರನೇ ದಿನ ಅರಸನ ಹತ್ರ ಹೋಗಿ ಕೇಳಿಕೊಳ್ತಾರೆ. ಇಬ್ಬರು ಸ್ತ್ರೀಯರು ಬಂದು ಕೇಳ್ತಾರೆ, ನನ್ನ ಒಂದು ಮಗು ತೀರಿ ಹೋಗಿದೆ ಎಂಬುದಾಗಿ ಕೇಳಿಕೊಂಡಾಗ ಆಗ ಅರಸನು ಒಂದು ಜ್ಞಾನವನ್ನು ಉಪಯೋಗ ಮಾಡಿಕೊಳ್ತಾರೆ. ಆ ಒಂದು ಜ್ಞಾನ ಈ ಲೋಕದ ಜ್ಞಾನವಲ್ಲ, ಆದರೆ ದೇವರು ಕೊಟ್ಟಂತ ಜ್ಞಾನವಾಗಿದೆ. ಆ ಒಂದು ಜ್ಞಾನವನ್ನು ಅವರು ಉಪಯೋಗ ಮಾಡಿಕೊಂಡು ಮುಂದುವರೆದು ಆ ಒಂದು ಜ್ಞಾನದಲ್ಲಿ ಅವರು ಪ್ರವೇಶಿಸುತ್ತಾ ಅವರು ಹೀಗೆ ಹೇಳ್ತಾರೆ, ನಿಜವಾದಂಥ ಒಂದು ಮಗು ಈ ಒಂದು ಬದುಕಿದೆಯಲ್ಲ, ಆ ಮಗುವನ್ನು ಸೇವಕರಿಗೆ ಹೇಳ್ತಾರೆ, ನೀವು ಒಂದು ಕತ್ತಿಯನ್ನು ತೆಗೆದುಕೊಂಡು ಬಾ, ಆ ಮಗುವನ್ನು ನಾವು ಕಟ್ ಮಾಡಿಬಿಡೋಣ ಎಂಬುದಾಗಿ ಅವರು ಹೇಳಿದಾಗ ನಿಜವಾದಂಥ ತಾಯಿ ಅವಳು ಹೇಳ್ತಾಳೆ, ಈ ಮಗು ತೀರಿ ಹೋಗುವುದು ಬೇಡ, ಈ ಮಗುವನ್ನು ಕಟ್ ಮಾಡುವುದು ಬೇಡ, ಅವಳಿಗೆ ಕೊಟ್ಟು ಬಿಡ್ರಿ ಎಂಬುದಾಗಿ ಅವರು ಹೇಳಿದಂಥ ಸಮಯದಲ್ಲಿ ಆ ಸತ್ತು ಹೋದಂಥ ಮಗುವಿನ ತಾಯಿ ಇರ್ತಾಳಲ್ಲ, ಅವಳು ನನಗೂ ಬೇಡ ನಿನಗೂ ಬೇಡ, ನನ್ನ ಮಗುನೂ ಸತ್ತೋಗಿದೆ, ನಿನ್ನ ಮಗುನೂ ಸತ್ತೋಗ್ಬಿಟ್ಟಿದೆ, ನನಗೂ ಬೇಡ ನಿನಗೂ ಬೇಡ ಅಂತ ಹೇಳಿಬಿಟ್ಟು ಅವ್ರು ಏನು ಮಾಡ್ತಾರೆ, ಅದನ್ನು ಕಟ್ ಮಾಡಲಿಕ್ಕೆ ಒಂದು ಸ್ತ್ರೀ ಒಪ್ಪಿಕೊಳ್ತಾಳೆ. ನಿಜವಾದಂಥ ತಾಯಿ ಒಪ್ಪಿಕೊಳ್ಳುವುದಿಲ್ಲ ಪ್ರೇರೆ. ಆಗ ಅರಸನಾದಂಥ ಸೊಲೊಮೋನನಿಗೆ ಗೊತ್ತಾಗ್ತದೆ, ಇವಳೇ ನಿಜವಾದಂಥ ಈ ಮಗುವಿನ ತಾಯಿ ಎಂಬುದಾಗಿ. ಆಗ 28ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಇಸ್ರಾಯೇಲರೆಲ್ಲರೂ ಅರಸನ ಈ ತೀರ್ಮಾನವನ್ನು ಕೇಳಿ ನ್ಯಾಯ ನಿರ್ಣಯಿಸುವುದಕ್ಕೆ ಈತನಲ್ಲಿ ದೇವ ಜ್ಞಾನವಿದೆ ಎಂದು ತಿಳಿದು ಅವನಿಗೆ ಬಹಳವಾಗಿ ಹೆದರಿದರು ಪ್ರಿಯರೇ. ಹಾಲೆಲೂಯ. ನಮಗೆ ಈ ಲೋಕದ ಜ್ಞಾನಕ್ಕಿಂತಲೂ ಹೆಚ್ಚಾದಂಥ ಜ್ಞಾನ, ನಮಗೆ ಪರಲೋಕದ ಜ್ಞಾನ ಬೇಕಾಗಿದೆ, ದೇವರ ಜ್ಞಾನ ಬೇಕಾಗಿದೆ ಪ್ರಿಯರೇ. ಸೊಲೊಮೋನಿಗೆ ಕೊಟ್ಟಂಥ ಜ್ಞಾನವನ್ನು ಈ ದಿನ ನಾನು ನೀನು ಕೇಳಿಕೊಳ್ಳುವಾಗ ನಿಜವಾಗಲೂ ದೇವರು ನಮಗೆ ಜ್ಞಾನವನ್ನು ಕೊಡ್ತಾರೆ. ನಾವು ಯಾರ ಜೊತೆಯಲ್ಲಿ ಹೋಗಬೇಕು, ಯಾವ ಸ್ಥಳಕ್ಕೆ ಹೋಗಬೇಕು, ಯಾವ ಕೆಲಸವನ್ನು ಮಾಡಬೇಕು ಎಂಬುದಾಗಿ ನಾವು ಕೇಳಿಕೊಂಡು ನಾವು ದೇವರ ಹತ್ರ ನಾವು ಪ್ರಾರ್ಥನೆ ಮಾಡಿ, ದೇವರೇ ನಿಮ್ಮ ಚಿತ್ತ ಇಲ್ಲಾಂದರೆ ಈ ಒಂದು ವ್ಯಕ್ತಿ ಜೊತೆ ನಾನು ಹೋಗುವುದಿಲ್ಲ, ನಿಮ್ಮ ಚಿತ್ತ ಇಲ್ಲಾಂದರೆ ಈ ಒಂದು ಸ್ಥಳದಲ್ಲಿ ನಾನು ಕೂತುಕೊಳ್ಳುವುದಿಲ್ಲ, ಇದೆಲ್ಲವನ್ನು ಮಾಡುವುದಕ್ಕೆ ನನಗೆ ಜ್ಞಾನವನ್ನು ಕೊಡು ಎಂಬುದಾಗಿ ಈ ಒಂದು ಮುಂಚಾನೆ ವೇಳೆಯಲ್ಲಿ ನಾವು ಬೇಡಿಕೊಳ್ಳಬೇಕಾಗಿದೆ ಪ್ರೇರೆ. ಹಾಲೆಲೂಯ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯಾಕೋಬ 1ನೇ ಅಧ್ಯಾಯದ 5ನೇ ವಚನದಲ್ಲಿ, ಯಾವನಿಗಾದ್ರೂ ಜ್ಞಾನ ಕಡಿಮೆ ಆಗಿದ್ದರೆ ಅವನು ನನ್ನನ್ನು ಕೇಳಿಕೊಳ್ಳಲಿ, ನಾನು ಹಂಗಿಸದೆ ಉದ್ಧಾರ ಮನಸ್ಸಿನಿಂದ ಎಲ್ಲರಿಗೂ ನಾನು ದಯಪಾಲಿಸ್ತೇನೆ ಎಂಬುದಾಗಿ. ಹೌದು ಪ್ರಿಯರೇ, ಈ ಲೋಕದ ಜ್ಞಾನಕ್ಕಿಂತ, ಈ ಲೋಕದ ವಿವೇಕಕ್ಕಿಂತ, ಈ ಲೋಕದಲ್ಲಿ ಎಷ್ಟೋ ರೀತಿಯಾದಂಥ ಜ್ಞಾನ ಇರಬಹುದು, ವಿದ್ಯೆಯಿಂದ ಬರುವಂಥ ಜ್ಞಾನ ಇರಬಹುದು. ಎಷ್ಟೋ ಜ್ಞಾನಿಗಳು ಏನೇನೋ ಒಂದು ಸೃಷ್ಟಿಯನ್ನು ಅವರು ಲೈಟನ್ನು ಕಂಡುಹಿಡಿದಿದ್ದಾರೆ, ಏನೇನೋ ವಸ್ತುಗಳನ್ನು ಕಂಡುಹಿಡಿದಿದ್ದಾರೆ. ಈ ಎಲ್ಲ ಜ್ಞಾನಗಳಿಗಿಂತಲೂ ನಮಗೆ ಪರಲೋಕದ ಜ್ಞಾನ ಅವಶ್ಯವಿದೆ ಪ್ರಿಯರೇ. ಹಾಲೆಲೂಯ. ಪ್ರೈಸ್ ಲಾರ್ಡ್. ಈ ಒಂದು ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಬಲಪಡಿಸಲಿ, ದೇವರು ನಿಮ್ಮನ್ನು ಕಟ್ಟಲಿ. ಇಷ್ಟು ದಿನ ನಾವು ಯಾವ ರೀತಿಯಲ್ಲಿ ಯಾವ ಒಂದು ಜೀವನವನ್ನು ನಾವು ಜೀವಿಸಿದ್ವೋ, ಅಜ್ಞಾನಿಗಳ ಹಾಗೆ, ಅವಿದ್ಯಾವಂತರಾಗಿ, ಅವಿವೇಕಿಗಳಾಗಿ ನಾವು ನಡೆದುಕೊಂಡ್ವಿ. ಆದರೆ ಇನ್ನು ಮುಂದೆ ನಾವು ಕೇಳೋಣ, ದೇವರೇ ನನಗೆ ನಿಮ್ಮ ಜ್ಞಾನದ ಅವಶ್ಯಕತೆ ಇದೆ. ಯಾವ ರೀತಿಯಲ್ಲಿ ಸೊಲೊಮೋನನ್ನು ನಿಮ್ಮ ಸನ್ನಿಧಾನದಲ್ಲಿ ಅವನು ಪ್ರಾರ್ಥನೆ ಮಾಡಿದನು, ನನಗೆ ದೇವರೇ ಜ್ಞಾನವನ್ನು ಕೊಡು, ಜನರನ್ನು ಆಳುವುದಕ್ಕಾಗಿ ನನಗೆ ಜ್ಞಾನವನ್ನು ಕೊಡು, ಜನರಿಗೆ ಸರಿಯಾದಂಥ ನ್ಯಾಯವನ್ನು ತೀರಿಸುವುದಕ್ಕಾಗಿ ನನಗೆ ಜ್ಞಾನವನ್ನು ಕೊಡು ಎಂಬುದಾಗಿ ಕೇಳಿದ ಹಾಗೆ ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಸೇರಿ ಕಣ್ಣುಗಳನ್ನು ಮುಚ್ಚಿಕೊಂಡು ನಾವಿರುವಂಥ ಸ್ಥಳದಲ್ಲಿ ಕೂತುಕೊಂಡು ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ನಾನು ಈ ಒಂದು ಕೆಲಸಕ್ಕೆ ಕೈ ಹಾಕುವುದಕ್ಕಿಂತ ಮುಂಚೆ, ಈ ಒಂದು ಕೆಲಸಕ್ಕೆ ನಾನು ಕೈ ಹಾಕಬೇಕೋ ಬೇಡವೋ ಅದರ ಒಂದು ಜ್ಞಾನವನ್ನು ಕೊಡು. ಈ ಒಂದು ಸ್ಥಳಕ್ಕೆ ಹೋಗ್ತಾ ಇದ್ದೇನೆ ಸ್ವಾಮಿ, ಈ ಸ್ಥಳಕ್ಕೆ ನಾನು ಹೋಗುವಾಗ ಆ ಸ್ಥಳದಲ್ಲಿ ಅಲ್ಲಿರುವಂಥ ಜನರ ಜೊತೆಯಲ್ಲಿ ನಾನು ಯಾವ ರೀತಿಯಲ್ಲಿ ವ್ಯವಹರಿಸಬೇಕು, ಯಾರ ಜೊತೆಯಲ್ಲಿ ಯಾವ ಒಂದು ರೀತಿಯಾದಂಥ ಜ್ಞಾನದಲ್ಲಿ ನಾನು ನಡೆದುಕೊಳ್ಬೇಕು ಎಂಬುದಾಗಿ ನಾವು ದೇವರ ಹತ್ರ ಕೇಳಿಕೊಳ್ಳೋಣ ಪ್ರಿಯರೇ. ಹಾಲೆಲೂಯ. ಕಣ್ಣುಗಳನ್ನು ಮುಚ್ಚಿಕೊಂಡವರಾಗಿ ಒಂದು ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪರಿಶುದ್ಧಾತ್ಮ ದೇವರೇ, ತ್ರೈಕ ದೇವರೇ, ಇಮ್ಮಾನುವೇಲನೇ, ಈ ಒಂದು ಸಮಯದಲ್ಲಿ ಕರ್ತನೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವಪ್ಪ.
ಸೊಲೊಮೋನನಿಗೆ ಕೊಟ್ಟಂಥ ಆ ಒಂದು ವಿಶೇಷವಾದಂಥ ಜ್ಞಾನವನ್ನು, ವಿಶೇಷವಾದಂಥ ತಿಳುವಳಿಕೆಯನ್ನು ದೇವರೇ ಈ ದಿನ ಸ್ವಾಮಿ ನಮಗೂ ಕೊಡು ಎಂಬುದಾಗಿ ನಾವು ಬೇಡ್ತಾ ಇದ್ದೇವಪ್ಪ. ನಮ್ಮ ಮಕ್ಕಳಿಗೆ, ನಮಗೆ ಸ್ವಾಮಿ ದೇವರೇ, ನಮ್ಮನ್ನು ವೀಕ್ಷಿಸ್ತಿರುವಂಥ ನಿಮ್ಮ ಜನರಿಗೆ ಕರ್ತನೆ ಈ ಲೋಕದ ಜ್ಞಾನ ಸ್ವಾಮಿ ಅಪ್ಪ ದೇವರೇ, ಅದು ಯಾವುದಕ್ಕೂ ಕರ್ತನೆ ಸ್ವಾಮಿ ಉಪಯೋಗವಿಲ್ಲದೆ ಇರುವಂಥದ್ದು. ಆದರೆ ನಿಮ್ಮ ಜ್ಞಾನ ಅದು ವಿಶೇಷವಾದದ್ದು, ಅದು ಅಮೂಲ್ಯವಾದದ್ದು, ಅದು ಶ್ರೇಷ್ಠವಾದದ್ದು ಕರ್ತನೆ. ಅದಕ್ಕೋಸ್ಕರ ಕರ್ತನೆ ಪ್ರಾರ್ಥನೆ ಮಾಡ್ತಾ ಇದ್ದೇವಪ್ಪ, ನಿಮ್ಮ ಜ್ಞಾನವನ್ನು, ನಿಮ್ಮ ತಿಳುವಳಿಕೆಯನ್ನು, ನಿಮ್ಮ ವಿವೇಕವನ್ನು ನಮಗೆ ದಯಪಾಲಿಸು ಎಂಬುದಾಗಿ ನಿಮ್ಮ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವ ಹಾಗೆ ದೇವರೇ, ನಿಮ್ಮ ಬಾಯಿಂದಲೇ ಜ್ಞಾನವು, ತಿಳುವಳಿಕೆಯು, ವಿವೇಕವು ಹೊರಟು ಬರುವಂಥ ರೀತಿಯಲ್ಲಿ ಈ ದಿನ ನಾವು ಕೈಗಳನ್ನು ಎತ್ತಿ ನಾವು ಬೇಡ್ತಾ ಇದ್ದೇವಪ್ಪ. ನಿಮ್ಮ ಜ್ಞಾನವನ್ನು, ನಿಮ್ಮ ತಿಳುವಳಿಕೆಯನ್ನು, ನಿಮ್ಮ ವಿವೇಕವನ್ನು ದೇವರೇ ನಮಗೆ ಅನುಗ್ರಹ ಮಾಡು ಎಂಬುದಾಗಿ ಸ್ವಾಮಿ. ದೇವರೇ, ನಮ್ಮ ಪ್ರಾರ್ಥನೆಗಳನ್ನು ಕೇಳಿ ನೀವು ಉತ್ತರವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ದೇವರೇ, ಸೊಲೊಮೋನನ ಒಂದು ಜ್ಞಾನವನ್ನು ನೋಡುವುದಕ್ಕಾಗಿ ಕರ್ತನೆ ದೂರದ ದೇಶದಿಂದ ಕರ್ತನೆ ಸ್ವಾಮಿ ಶೀಬದ ರಾಣಿ ಕರ್ತನೆ ಬಂದು ಅವನನ್ನು ಕರ್ತನೆ ಅವನಲ್ಲಿದ್ದಂಥ ಎಲ್ಲ ವೈಭವವನ್ನು, ಜ್ಞಾನವನ್ನು ಕರ್ತನೆ ನೋಡುವುದಕ್ಕಾಗಿ ಬಂದ ಹಾಗೆ ಈ ದಿನ ಸ್ವಾಮಿ ನಮಗೂ ಕರ್ತನೆ ಆ ಒಂದು ವಿಶೇಷವಾದಂಥ ಜ್ಞಾನವನ್ನು ಸ್ವಾಮಿ ದೇವರೇ ನಮಗೆ ದಯಪಾಲಿಸಿ ಎಂಬುದಾಗಿ ನಾವು ಬೇಡ್ತಿದ್ದೇವಪ್ಪ. ಎಲ್ಲ ಘನಮಾನ ಮಹಿಮೆಯನ್ನು ನಿಮಗೆ ಮಾತ್ರ ಸಲ್ಲಿಸುತ್ತಾ ಯೇಸುವಿನ ಬಲವುಳ್ಳಂಥ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡು ಹೊಂದಿದ್ದೇವೆ ನಮ್ಮ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್. ಹಾಲೆಲೂಯ. ದೇವರ ಒಂದು ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವಾದ ಮಾಡಲಿ ನಾನು ನಂಬುತ್ತೇನೆ. ದೇವರು ಕೂಡ ನಿಮಗೆ ವಿಶೇಷವಾದಂಥ ಜ್ಞಾನವನ್ನು, ವಿವೇಕವನ್ನು ದಯಪಾಲಿಸ್ತಾರೆ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.